ಈ ಒಂದು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯ ನೌಕರ ಸಂಘದ ಅಧ್ಯಕ್ಷರು ಆತ್ಮೀಯ ಮಿತ್ರರಾದಂಥ ಚೌಡಪ್ಪನವರೇ, ಕಾರ್ಯಾಧ್ಯಕ್ಷ ಕಿರಣ್ ರಘುಪತಿಯವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ರವಿಪ್ರಕಾಶ್ ಅವರೇ, ಖಜಾಂಚಿಯಾದ ಸಂತೋಷ್ ಅವರೇ, ಹಿರಿಯ ಶಾಸಕರಾದಂಥ ಸಂಕನೂರವರೇ, ನಮ್ಮ ಮತ್ತೊಬ್ಬರು ರೋಶಿನಿ ಗೌಡ ಅಲ್ಲ, ರೋಶಿನಿ ಗೌಡರು, ಹನುಮಂತಪ್ಪನವರು, ನಮ್ಮ ಮಾಜಿ ಶಾಸಕರಂತ ಮತ್ತೊಬ್ಬರು ಅರುಣ್ ಶಾಪುರ್ ಅವರು ಹೊರಟ್ರಾ? ಇಲ್ಲೇ ಅವರಲ್ಲ, ಈ ಕಡೆ ಕುಣಿಸ್ಬಿಟ್ಟವ್ರೆ, ನಾನು ಹುಡುಕ್ತಾ ಇದ್ದೀನಿ. ಅರುಣ್ ಶಾಪುರ್ ಅವರು, ವಿವಿಧ ಸಂಘಟನೆ ಎಲ್ಲ ಗೌರವದ ಪದಾಧಿಕಾರಿ ಮಿತ್ರರು ತಾವೆಲ್ಲರೂ ಕೂಡ ಸೇರಿದ್ದೀರಿ. ಈ ಒಂದು ಅರುಣ್ ಶಾಪುರ್ ಅವರು, ಸಂಘದವರು ಚೆನ್ನಾಗಿ ಎಲ್ಲ ವಿಷಯ ತಿಳಿಸ್ಬಿಟ್ಟವ್ರೆ. ನಾನು ಹೆಚ್ಚಿನದಾಗಿ ಏನು ಮಾತಾಡೋಕೆ ಹೋಗೋದಿಲ್ಲ. ಇದು ಸಮಸ್ಯೆಗಳ ಆಗರ, ದೊಡ್ಡದು ಇದು ಇಲಾಖೆ. ನಮ್ಮ ಸಂಘದವ್ರು ಹೇಳಿದ್ರಲ್ಲ, ಹೋರಾಟದಿಂದನೇ ಎಲ್ಲ ತಗೋಬೇಕು. ಈಗ ಹೊಸ್ದಾಗಿ ಒಂದು ಸಂಘ ಕಟ್ಟಿದ್ದೀರಿ, ನಮ್ಮ ಚೌಡಪ್ಪ ಟೀಮ್ ನೀವೆಲ್ಲ ಸೇರ್ಕೊಂಡು ಮಾಡಿದ್ದೀರಿ. ಹೋರಾಟ ಮುಂದುವರಿಸಿ. ಸಮಸ್ಯೆಗಳು ಬೇಕಾದಷ್ಟು, ಒಂದು ಇವಿಷ್ಟೇ ಅಲ್ಲ, 9 ಅಲ್ಲ, 100 ಇದ್ದಾವೆ. ನೆನ್ನೆನೂ ಕೂಡ OPS ಕೊಡಬೇಕು ಅಂತೇಳಿ ನೆನ್ನೆ ಪ್ರಾಥಮಿಕ ಶಿಕ್ಷಕ ಸಂಘದ ದೊಡ್ಡ ಇದರಲ್ಲಿ ಸಮಾರಂಭದಲ್ಲಿ ನಾವು ಬೇಡಿಕೆ ಇಟ್ಟು ಕೇಳಿದ್ವಿ. ಅದನ್ನು ಕ್ಯಾಬಿನೆಟ್ಲಿಟ್ಟು ನಾವು ಅದನ್ನ ಚರ್ಚೆ ಮಾಡ್ತೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಕೂಡ ನೆನ್ನೆ ಹೇಳಿದ್ದಾರೆ. ಅದೊಂದಲ್ಲ, ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, 1, 2, 3 ಅಂತಲ್ಲ. ಆದ್ರೂ ಕೂಡ ಒಂದು ಹೊಸ ಪ್ರಯೋಗ, ಚೌಡಪ್ಪ ಟೀಮು ಒಂದು ಹೊಸದಾಗಿ ಒಂದು ನೌಕರ ಸಂಘ ಅಂತ ಮಾಡಿ ಏನೋ ಒಂದು ಚಾಲನೆ ಕೊಡಬೇಕು ಅಂತ ಹೊರಟವ್ರೆ. ಈಗಾಗಲೇ ಶಿಕ್ಷಕ ಸಂಘ ಇತ್ತು ಹೈಸ್ಕೂಲಲ್ಲಿ, ಅದನ್ನ ಮುಗಿಸ್ಬಿಟ್ರು ಕತಿಯ, ಗೊತ್ತಲ್ಲ. ತಗೊಂಡೋಗಿ ಸ್ಮಶಾನ ತಗೊಂಡೋಗಿ ಬೀಗ ಹಾಕ್ಬಿಟ್ಬಿಟ್ರತೆಗೆ, ಹೇಳೋನು ಇಲ್ಲ, ಕೇಳೋದು ಯಾರೂ ಇಲ್ಲ. ಅದಕ್ಕೆ ನಾವು ಕಟ್ಟಬೇಕಾದ್ರೆ ಅರುಣ್ ಶಾಪುರ್ ಅವ್ರಿಗೆ ಕೇಳಿ ಗೊತ್ತು, ಎಷ್ಟು ಕೇಸ್ಗಳಿದ್ದೋ, ಮಾನ್ಯತೆ ಇರಲಿಲ್ಲ. ಅಷ್ಟು ನಾವು ಹೋರಾಟ ಮಾಡಿ ಮಾನ್ಯತೆ ಕೊಡಿಸಿ ಎಲ್ಲ ಮಾಡಿದ್ರೆ ಅವರೇ ತೀರ್ಸ್ಬಿಟ್ರು ಸಂಘದವ್ರೆ, ಟೀಚರ್ಸ್ಗಳೇ. ಯಾವತ್ತು ನೀವು ಒಂದು ತಿಳ್ಕೊಂಡ್ರಿ, ಜೀವನದಲ್ಲಿ ಅರ್ಥ ಮಾಡ್ಕೊಂಡ್ರಿ ನೀವೆಲ್ಲರೂ ಟೀಚರ್ಸು, ಸಂಘಟನೆ ಗುರುತಿಸುವಂಥ ಸಂದರ್ಭದಲ್ಲಿ ಜಾತಿ ಧರ್ಮ ಪಕ್ಷದಿಂದ ಹೋಗಬೇಡಿ. ನೀವು ಹೋದ್ರಿ ಅಲ್ಗ ಆ ಸಂಘ ಮುಗೀತು ಅಂತ, ಅಲ್ಲಿ ಕ್ಲೋಸು. ಸಂಘಟನೆ ಅಂತ ಬಂದಾಗ ಯಾರು ಹೋರಾಟದ ಮನೋಭಾವನೆ ಇರ್ತದೆ, ಯಾರಿಗೆ ಸಂಘಟನಾ ಶಕ್ತಿ ಇರ್ತದೆ, ಅವನು ಕಟ್ಬಿಡ್ಬೇಕು. ಈಗೇನಾಯ್ತದೆ, ಕಟ್ಟವಾಗೆಲ್ಲ ಒಂಚೂರು ಕಂಡುಬಿಡ್ತಿದ್ದಂಗೆನೆ ರಾತ್ರಿ ಹೊತ್ತು ಸೇರ್ತಾರಲ್ಲ, ಅಲ್ಲಿ ಜೊತೆಲಿ 4 ಜನ ಸೇರ್ತಾರಲ್ಲ, ನಿನ್ನೆ ಅಧ್ಯಕ್ಷನ್ ಮಾಡೋಣ ಬಿಡು, ನಿನ್ನೆ ಸೆಕ್ರೆಟರಿ ಮಾಡೋಣ ಬಿಡು, ಒಟ್ಟಲ್ಲಿ ತೀರ್ಸ್ಬಿಡ್ಬೇಕದ್ನ, ಸಂಘ ಮುಗಿಸ್ಬಿಡ್ಬೇಕು. ಅಲ್ಲ ರೀ, ನಿಮ್ಮ ಸ್ನೇಹಿತನಿಗಿಂತ, ನಿಮ್ಮ ಜಾತಿಗಿಂತ, ನಿಮ್ಮ ಧರ್ಮಕ್ಕಿಂತ ಸಂಘಟನೆ ಇಂಪಾರ್ಟೆಂಟ್ ಅಲ್ವೇನ್ರಿ? ಸಂಘಟನೆ ಧರ್ಮ ಅಲ್ವೇನ್ರಿ? ಎಲ್ಲರ ಆಶೋತ್ತರಗಳು ಈಡೇರಿಸ್ತಕ್ಕಂಥ ಶಕ್ತಿ ಸಂಘಟನೆಗದೆ. ಆ ಸಂಘಟನೆಗೆ ಹೋಗಿ ಫ್ರೆಂಡ್ಶಿಪ್ ಸೇರಿಸೋದು, ಜಾತಿ ಸೇರಿಸೋದು, ನಮ್ಮ ಜಿಲ್ಲೆಯವನು ಒಂದು ಸೇರಿಸೋದು, ನಮ್ಮ ತಾಲೂಕಿನವನು ಒಂದು ಸೇರಿಸೋದು, ಇದು ಮಾಡಿದ್ರೆ ಯಾವುದೇ ಕಡೆ ಸಂಘಟನೆ ಉಳಿಯಲ್ಲ ರೀ. ಯಾವ ಸಂಘಟನಾ ಶಕ್ತಿ ಇರ್ತದಲ್ಲ ಅವನೇ ನಮ್ಮವನು ರೀ. ಅದನ್ನ ನೀವು ಉಳಿಸ್ಕೋಬೇಕು. ಆಗ ಅವರೆಲ್ಲರೂ ಕೂಡ ಕೆಲಸ ಮಾಡೋಕ್ಕೆ ಆಗ್ತದೆ. ಇಲ್ಲ ಅಂತಂದ್ರೆ ಬರೋದು ನಾಳೆ 2,000 ಜನ ಸೇರಿದ್ರ ಪ್ಲಾನ್ ಹಾಕೋದು, ಚೌಡಪ್ಪ ತೆಗೆದಾಕ್ಬಿಡ್ಬೇಕು ಅತ್ತಾಗೆ ಅಂತ, ನಿನ್ನೆ ಮಾಡ್ಬಿಡುವ ಅತ್ತಾಗೆ ಅಂತ, ರಾತ್ರಿ ಸೇರೋದು 10 ಜನ, ಬೆಳಗ್ಗೆ ಟೀಗೆ ಸೇರೋದು, ಎಲ್ಲೋ ಒಂದು ತೀರ್ಮಾನ ಮಾಡ್ಕೊಳ್ಳಿ. ಇದನ್ನ ಬಿಡ್ರಿ.
ಇದನ್ನ ಬಿಡಬೇಕು. ಈಗಲೇ ಹೇಳಿದ್ದೀನಿ ನಾನು, ಯಾವತ್ತೂ ಇದನ್ನ ಬಿಡ್ತಿರೋ ಸಂಘಟನೆ ದೊಡ್ಡ ಶಕ್ತಿ ಆಗ್ತದೆ. ಸಂಘಟನೆ ಶಕ್ತಿ, ವ್ಯಕ್ತಿ ಅಲ್ಲ. ಅದಕ್ಕೆ ಇವತ್ತು ನಿಮ್ಮ ಚೌಡಪ್ಪನವ್ರು ಇರ್ಬೋದು, ಹನುಮಂತಪ್ಪ, ನೀವು ಯಾರನ್ನ ಇಟ್ಕೊಂಡು ಮಾಡಿದಿರೋ ಇವರೆಲ್ಲರೂ ಕೂಡ ನಿಮ್ಮ ಎಲ್ಲರನ್ನೂ ಕೂಡ ಸಂಘಟನೆ ಮಾಡಿ ಇಡೀ ನೌಕರ ವರ್ಗ ಎಲ್ಲರನ್ನೂ ಸೇರಿಸಿ ಒಂದು ಸಂಘವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಅಟೆಂಡರ್ನೂ ಬಿಡಲಿಲ್ಲ, ಅವರು ಅಟೆಂಡರ್ನೂ ಬಿಟ್ಟು ಮಾಡಲಿಲ್ಲ. ಯಾಕೆ ಅಂದ್ರೆ ಅಟೆಂಡರ್ ಇಲ್ಲ ಅಂದ್ರೆ ಹೆಂಗ್ರಿ ಆಗುತ್ತೆ? ಶಾಲೆನಲ್ಲಿ ಡಿ ಗ್ರೂಪ್ ನೌಕರ ಎಲ್ಲ ಹೆಂಗ್ ಶಾಲೆ ನಡೆಯುತ್ತೆ? ಎರಡು ಮಾಸ ಇಲ್ದವ್ರು ನಡೀತಾ ಇರ್ಬೇಕಾದ್ರೆ 4 ದಿವಸ 10 ದಿವಸ 1 ತಿಂಗಳು ಡಿ ಗ್ರೂಪ್ ಇಲ್ಲ, ನಡೆಯಲ್ಲ. ಹೌದ್ ತಾನೆ? ಅದು ನಮ್ಗೆಲ್ರಿಗೂ ಇರ್ಬೇಕಲ್ಲ. ಅದೇ ದೃಷ್ಟಿಯಿಂದ ಇವರೆಲ್ಲ ಸೇರಿ ಮಾಡಿರೋದು. ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ನಾವು, ಇದೊಂದು ಫ್ಯಾಮಿಲಿ ಅಂತ. ಅದಕ್ಕೆ ವಿವಿಧ ತಾಲೂಕು ಜಿಲ್ಲೆಗಳು ನೀವೆಲ್ಲರೂ ಕೂಡ ಸೇರಿದಿರಿ. ನೀವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಮ್ಮ ಕುಟುಂಬ ಸದಸ್ಯರು ನೀವೆಲ್ಲ ರೀ. ಯಾರನ್ನಾಗ್ಲಿ ಓಟ್ ಹಾಕ್ಲಿ, ಹಾಕದೇ ಇರಲಿ, ಎಗರೆಸ್ಟ್ ಮಾಡಲಿ, ಅವೆಲ್ಲ ನಿರಂತರ ನಡೀತಾ ಇರ್ತದೆ. ಕೆಲವ್ರು ಜಾತಿ ಮೇಲೆ ಓಟ್ ಹಾಕಲ್ಲ, ಕೆಲವ್ರು ಪಕ್ಷ ಅಂತ ಓಟ್ ಹಾಕಲ್ಲ, ಕೆಲವ್ರು ನಮ್ಮ ಜಿಲ್ಲೆ ಅಂತ ಓಟ್ ಹಾಕಲ್ಲ. ಏನೋ ನಡೀತಿರ್ತದೆ. ಚುನಾವಣೆ ಬಂದಾಗ, ಸಂಘಟನೆ ಬಂದಾಗ ಇವ್ಯಾವು ಕೂಡ ಬರಬಾರ್ದು, ಇದ್ಯಾವುದು ಬರಬಾರ್ದು. ಸಂಘಟನೆನೇ ದೇವರು, ದೇವಸ್ಥಾನ. ಇಲ್ಲ ಅಂತಂದ್ರೆ ಮಾಡಬೇಡ್ರಿ. ಎಲ್ಲ ಏನೋ ಎದ್ದು ಬಿದ್ದು ಮಾಡಿಬಿಟ್ಟು ಒಂದಷ್ಟು ಕಣ್ಣು ಬಿಡ್ತಿದ್ದಂಗೆ ಅದನ್ನ ಇಸುಕ್ತಕ್ಕಂಥ ಕೆಲಸ ಮಾಡಬೇಡಿ. ಈಗ ನೋಡಿ, ಸಾಹಸಿಕ ಸಂಘ ನಾವೆಲ್ಲ ಎಷ್ಟು ಫೈಟ್ ಮಾಡಿದೀವಿ ಅಂತಂದ್ರೆ 2002ರಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡಾಗ 8 ಸಂಘಟನೆ ನನಗೆ ಎಗನೆಸ್ಟ್ ಮಾಡಿತ್ತು. ಸಂಘಟನೆ ನನಗೆ ಎಗನೆಸ್ಟ್ ಮಾಡಿತ್ತು. 2 ಸಂಘ ಆಗ್ಬಿಟ್ಟಿದ್ದು. ಒಂದು ಸಂಘವಾಗಿ ಮಾಡಿಕೊಟ್ಟೆ ನಾನು. ಅವ್ರನ್ನೇ ಕರೆದು ಅವ್ರಿಗೆ ಪಟ್ಟ ಕಟ್ಟಿ ಮಾಡಿದ್ವಿ. ಈಗೇನಾಗಿದೆ, ಅವ್ದು ಯಾರೋ ಶಿವಮೊಗ್ಗದವ್ರು ಇನ್ನೊಬ್ಬನವ್ರು ಮಾಡ್ಕೊಂಡ್ಬಿಟ್ಟಿಲ್ಲ, ಯಾರು ಇಲ್ವೇ ಇಲ್ಲ, ಯಾರು ಗತಿ ಇಲ್ಲ, ಯಾರು ಗತಿ ಇಲ್ಲ ರೀ. ಏನ್ ಮಾಡ್ತೀರಿ ನೀವು? ಓಡಾಡಕ್ ಬೇಕಲ್ಲಪ್ಪ. ಇಲ್ಲಿ ವಿಧಾನಸೌಧಕ್ಕೆ ಹತ್ರದಲ್ಲಿ ಇರಬೇಕು. ಎಲ್ಲಾ ಪಕ್ಷದ MLCಗಳನ್ನ ಜೊತೆ ತಗೊಂಡಂತ ಮನುಷ್ಯರಾಗಬೇಕು. ಎಲ್ಲರೂ ತಗೊಂಡೋಗ್ಬೇಕ್ರಿ, ಯಾರನ್ನಾಗಿರ್ಲಿ. ಅವರೇ ಬೈಫರ್ಕೇಟ್ ಮಾಡ್ಬಿಡೋದು, ಇವ್ರು ಬೇರೆ ಅವ್ರು ಬೇರೆ ಅಂತ ಇವರೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ನಾವು ಇದುವರೆಗೆ 14 ಜನ MLCಗಳು ಒಟ್ಟಾಗಿ ಕೆಲಸ ಮಾಡಿದ್ದೀವಿ. 14 ಎಲ್ಲೂ ಬಿಟ್ಟಿಲ್ಲ, ನಾವು ಎಲ್ಲೂ ಬಿಟ್ಟಿಲ್ಲ. ಅವ್ರನ್ನೆಲ್ಲ ಸಮನ್ವಯತೆ ತಗೊಂಡೋಗಿ ನಿಮ್ಮ ಕೆಲಸಗಳನ್ನ, ನಿಮ್ಮ ಬೇಡಿಕೆಗಳು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ನಾಯಕತ್ವ ಇರ್ಬೇಕು ನಿಮ್ಮಲ್ಲಿ. ನಾಯಕತ್ವ ಇರ್ಬೇಕು. ಇವತ್ತಿನ ದಿನ ಚೌಡಪ್ಪ ಇರ್ಬೋದು. ಚೌಡಪ್ಪ ನನಗೇನು ಕೋಲಾರದವನಾದ್ರೂ ಅವನೇನು ಬೇರೆಯವನಲ್ಲ, ನಮ್ಮವನೇ. ಹನುಮಂತಪ್ಪ ಅವನೇ, ಹನುಮಂತಪ್ಪ ಎಲ್ಲಿಯವನಾದ್ರೂ ನಮ್ಮವನೇ. ನನ್ನ ಜೊತೆಲಿಟ್ಟವ್ರೆ, ನನ್ನ ಜೊತೆಲಿ ಹುಟ್ಟಿರೋದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನೀವೆಲ್ಲರೂ. ಅದಕ್ಕೆ ಪೂರಕವಾಗಿ ಏನೇನು ಸಮಸ್ಯೆಗಳಿದಾವೆ, ಬಹಳಷ್ಟಿದಾವೆ. ಬೇಕಾದ್ರೆ ನಾನು 1, 2, 3 ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮನ್ನೇ ಒಂದು ಸದನ ಸಮಿತಿಯನ್ನ ಮಾಡಿದ್ದಾರೆ. ಅದ್ರ ಬಹಳಷ್ಟು ಏಡೆಡ್ ಮತ್ತೆ ಈ ಅನ್ಏಡೆಡ್ ಜೊತೆಗೆ ಗೌರ್ಮೆಂಟಲ್ಲೂ ಕೂಡ ಏನೇನು ಕನ್ವರ್ಷನ್ ಪ್ಲಾನ್ ಎಲ್ಲ ಇತ್ತೋ ಅವೆಲ್ಲವನ್ನು ಕೂಡ ಸಾರ್ಟ್ ಔಟ್ ಮಾಡ್ತಕ್ಕಂಥ ಕೆಲಸವನ್ನ ನಾವು ಸಂಕನೂರು ಕೂಡ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಒಬ್ಬರದಲ್ಲ ರೀ, ಒಬ್ಬರು ಸೇರಿ ಮಾಡೋಕ್ಕಲ್ಲ. ಒಂದ್ ಕೈ ಚಪ್ಪಾಳೆ ಆಗಲ್ಲ. ಕೈ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕೊನೆಗೆ ಮರನರ ಬೇಕು, ಚಪ್ಪಾಳೆ ಹೊಡಿಬೇಕಾರೆ. ಅಂದ್ರೆ ಒಟ್ಟಾಗಿ ಸೇರಿ ಮಾಡ್ಬೇಕು ನಾವು. ನೀವು ಅಷ್ಟೇ ಇವತ್ತೊಂದು ಸಂಘಟನೆ ಕಟ್ಟಿದ್ದೀರಿ, ಎಲ್ಲರೂ ಸೇರವ್ರೆ. ಇದನ್ನ ಹೀಗೆ ತಗೊಂಡೋಗಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಜೀವಂತವಾಗಿಡಿ. ನಿಮ್ಮ ಸಂಘಟನೆ ಜೊತೆ ನಾನಾಗ್ಲಿ, ಸಂಕನೂರಲ್ಲಿ, ಶಾಪುರ, ನಾವೆಲ್ಲರೂ ಕೂಡ ಇರ್ತೀವಿ. ಎಲ್ಲರೂ ನಿಮ್ಮ ಜೊತೆ ಇರ್ತೀವ್ರಿ. ಬಹಳಷ್ಟು ಜನಕ್ಕೆ ಗೊತ್ತಿದೆ. ನನಗೆ ಫೋನ್ ಮಾಡಿದವ್ರಿಗೆ ಫೋನಲ್ಲೇ ಕೆಲಸ ಮಾಡಿ ಕೊಟ್ಟಿದ್ದೀನಿ. ಫೋನ್ ಮಾಡಿ ವಾಪಸ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಮಧುಗಿರಿನಲ್ಲಿ
9 ಶಾಲೆಗಳು 13 ಶಾಲೆಗಳು ಸಂಬಳ ಕೊಟ್ಟಿರಲಿಲ್ಲ. 13 ಶಾಲೆಗಳು ಆರ್ ಇಲ್ಲ ಅಂತೇಳಿ. ಅವ್ರು ಯಾರೋ ಸ್ಯಾಡಿಸ್ಟ್ ಒಬ್ಬ ಹೆಣ್ಮಗಳು DDPI. ನಾನಾಗಿದ್ರೆ ಅವನ್ನ ಡಿಸ್ಮಿಸ್ ಮಾಡಿಸ್ತಿದ್ದೆ, ಇಲ್ಲಾಗಿದ್ದು ನನ್ನ ಕಾನ್ಸ್ಟಿಟ್ಯೂನ್ಸಿ ಇಲ್ಲಾಗಿದ್ರೆ. ಇವರು ಗಂಡ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು, ತಿನ್ಕೊಂಡು ಉಣ್ಕೊಂಡು. ಆ ಟೀಚರ್ಗೆಲ್ಲ ಸಂಬಳ ಕೊಡ್ದಂಗೆ ಬಂದ್ಬಿಟ್ರು. ಬೆಳಗಾಂ ಅಧಿವೇಶನದಲ್ಲಿ ಅದನ್ನು ಮಾತಾಡಿ ಎಲ್ಲರೂ ಕೂಡ ರಾಜ್ಯದ ಎಲ್ಲೆಲ್ಲಿ ನಿಂತಿತ್ತು ಎಲ್ಲ ಕಡೆ ಸಂಬಳ ನಿಲ್ಲೋ ರೀತಿಯಲ್ಲಿ ಮಾಡಿದ್ದೀವಿ. ಸ್ಟೇಟಲ್ಲಿ ನಮ್ಮ ವೋಟರ್ಸ್ ಅಲ್ಲ ಅಂತ ಬಿಟ್ಟಿಲ್ಲ ನಾವು. ರಾಮನಗರದಲ್ಲಿ ಒಬ್ರು ಸಸ್ಪೆಂಡ್ ಮಾಡ್ಬಿಟ್ರು. ಯಾರೋ ಹುಡುಗನ ಕೈಲಿ ಕೆಲಸ ಮಾಡ್ತಿದ್ರು, ಕಸ ಗುಡಿಸ್ತಿದ್ರು ಅಂತೇಳಿ ಫೋಟೋ ಹಿಡಿದ್ಬಿಟ್ಟು ಮಾನವ ಸರಪಳಿ ಮಾಡಿ ಅದು ವಿಡ್ರಾ ಮಾಡಿಸ್ತೇವೆ ನಾವು. ರಾಮನಗರದಲ್ಲಿ ನಿನ್ನೆನೂ ಕೂಡ ಹೇಳಿದ್ದೀನಿ, ಡಿ ಗ್ರೂಪ್ ನೌಕರರನ್ನ ಕೊಡಿ, ಇಲ್ಲ ಸಪರೇಟ್ ಏಜೆನ್ಸಿ ಮಾಡಿ, ಇಲ್ಲ ಅಂದ್ರೆ ಶ್ರಮದಾನ ಅನ್ನೋ ಹೆಸರಲ್ಲಿ ಸ್ಟೂಡೆಂಟ್ ಕೈಲಿ ಕೆಲಸ ಮಾಡಕ್ಕೆ ಅವಕಾಶ ಕೊಡಿ ಅಂತ ನೆನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ನಾನು ದೊಡ್ಡ ಸಭೆನಲ್ಲಿ. ಯಾರು ಓಪನ್ ಅಪ್ ಆಗಲ್ಲ. ಏನೋ ಆಗ್ಬಿಡ್ತದೆ ಅಂತ. ಏನಾಗ್ಬಿಟ್ಟದು? ಎಲ್ಲ ಮನೆಯಲ್ಲಿ ಬಟ್ಟೆ ತೊಳಿದಿಲ್ವೇ, ಪಾತ್ರೆ ತೊಳಿದಿಲ್ವೇ, ಹಂಗೆ ತಿಂದರೆ ಪಾತ್ರೆ ತೊಳಿದಾನೆ, ಇಸ್ತ್ರಿ ಮಾಡ್ಕೋದಿಲ್ವೇ? ಅಲ್ಲಿ ಯಾರು ಮಾಡೋರು ಅವ್ರ ಮನೇಲಿ? ನಾನು ನೋಡ್ದಂಗೆ ನಮ್ಮ ಊರುಗಳ ಕಡೆ ಆ ಹುಡುಗಿರಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ 7 ವರ್ಷ 8 ವರ್ಷ 9 ವರ್ಷ ಇರೋದು. ಅವ್ರ ತಾಯಿದರಿಗೆ ಡೆಲಿವರಿ ಆಗಿದೆ, ಅವ್ರ ತಾಯಿದರಿಗೆ ಬಾಣ್ತನ ಮಾಡೋರು. ಅವ್ರ ಮಕ್ಕಳು ಅವ್ರ ತಾಯಿದರಿಗೆ ಬಾಣ್ತನ ಮಾಡೋರು. ನೀರು ಹೊತ್ಕೊಂಬರೋರು, ನೀರು ಕಾಯಿಸೋರು, ನೀರು ಇಯೋರು. ಅವ್ರು ಇವತ್ತು ಏನೋ ಮಡಿವಂತಿಗೆ ಏನು ಮಾಡಿಸ್ಬಿಡ್ತಾರೆ. ಯಾಕೆ ಮಾಡಿಸ್ಬೇಕು? ಯಾರು ಮಾಡ್ಬೇಕಂಗಾರೆ? ಯಾವನು ಹೇಳ್ತಾನೆ ಅವನೇ ಮಾಡ್ಬೇಕಪ್ಪ ಬಂದು. ಮಾಡಬೇಡಿ ಯಾವನು ಹೇಳ್ತಾನೆ ಅವನೇ ಬಂದು ಮಾಡ್ಬೇಕಿಲ್ಲಿ. ಏನೇನೋ ಇದು. ಅದಕ್ಕೆ ವಾಸ್ತವವಾಗಿ ಬೇಕಾದಷ್ಟು ಸಮಸ್ಯೆಗಳಿದಾವೆ. ಅದನ್ನು ನಿಮ್ಮ ಪರವಾಗಿ ನಾವು ನಿಲ್ತೀವಿ. ನಿಮ್ಮ ಸಂಘಟನೆಯ ಪದಾಧಿಕಾರಿಗಳು ಬಂದು ನಮ್ಮನ್ನು ಯಾವುದಕ್ಕೆ ಇಂಥದ್ದು ಮಾಡಬೇಕು ಅಂತ ಹೇಳ್ತಾರೋ ಅದಕ್ಕೆ ನಾನಿರ್ಬೋದು, ಸಂಘದಲ್ಲಿರ್ಬೋದು, ಶಾಪೂರ್ ಅವ್ರು ಇರ್ಬೋದು, ಇನ್ನೊಬ್ರು ಯಾರಿರ್ಬೋದು, MLCಗಳು, BJP JDS ಕಾಂಗ್ರೆಸ್ ಅಂದೇನೆ ನಾವು ಒಟ್ಟಾರೆಯಾಗಿ ನಿಮ್ಮ ಜೊತೆ ನಿಲ್ತೀವಿ. ನಿಮ್ಮ ಸಮಸ್ಯೆನ ಬಗೆಹರಿಸಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಈ ಸಂಘಟನೆ ಇನ್ನೂ ಕೂಡ ಹೆಚ್ಚಿನದಾಗಿ ಬೆಳೀಲಿ. ನಮ್ಮ ಸಂಪೂರ್ಣವಾದಂಥ ಬೆಂಬಲ ನಂದು ಇರುತ್ತೆ, ನಂದು ಇಡೀ ಸಂಘಟನೆಗೆ. ಆಯ್ತಾ? ನೀವು ವೈಯಕ್ತಿಕವಾಗಿ ಬಂದರೂ ಇರ್ತದೆ, ವೈಯಕ್ತಿಕವಾಗಿ ಫೋನ್ ಮಾಡಿದ್ರೂ ಇರ್ತದೆ, ಒಟ್ಟಾರೆಯಾಗಿ ಬಂದರೂ ಇರ್ತದೆ. ಆಯ್ತಾ? ಯಾಕೆಂದ್ರೆ ತಲೆನೋವಿರೋನಿಗೆ ತಲೆನೋವೇ ದೊಡ್ಡದು, ಕೈ ನೋವಿರೋ ಕೈ ನೋವೇ ದೊಡ್ಡದು. ಗೊತ್ತಾಯ್ತಲ್ಲ? ಬೆರಳು ಅಂತ ಕಟ್ ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ಬದುಕಿಗೋಸ್ಕರ ಹೋರಾಟ. ಇವತ್ತು ಸೋಷಿಯಲ್ ಮೀಡಿಯಾ, ಮೊಬೈಲು, ಇನ್ನೇನು ನೆಕ್ಸ್ಟ್ ಮೇಷಗಳೇ ಬೇಕಾಗಿಲ್ವೇನೋ ಈ 4-5 ವರ್ಷದಲ್ಲಿ. ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ಶಾಲೆಗಳ ಮಕ್ಕಳು ಬರ್ತಾರೋ ಬರೋದಿಲ್ವೋ ಕಾಲೇಜುಗಳಿಗೆ, ಶಾಲೆಗಳಿಗೆ. ಆ ಥರ ಸಿಚುವೇಶನ್ ನಾವು ನೀವೆಲ್ಲರೂ ಕೂಡ ಫೇಸ್ ಮಾಡ್ತೀವಿ. ಏನು ಜಾಸ್ತಿ ದಿನ ಏನು ಬೇಕಾಗಿಲ್ಲ. ಕರೆಕ್ಟಾ? ಅದೇ ಬಂದ್ಬಿಟ್ಟು ನನ್ನ ಜೊತೆಗೆ ಇನ್ನೊಬ್ರು ಯಾರೋ ಒಬ್ರು ಇಂಥವ್ರ ಫೋಟೋ ಬೇಕು ಹುಡುಗಿದು ಅಂದ್ರೆ ಅದನ್ನ ಸೇರ್ಸಿ ಹಾಕೊಟ್ಬಿಡ್ತದಂತೆ. ಆಯ್ತಾ? ಮೊನ್ನೆ 14ನೇ ತಾರೀಕು ಪ್ರೇಮಿಗಳ ದಿನ, ಮೊನ್ನೆ ಫೆಬ್ರವರಿ, ಒಂದು ಆರ್ಟಿಕಲ್ ಬಂದಿತ್ತು. ಸಂತೋಷ್ ಸರ್, ನಮ್ದಿನ ಹಳೆವು, ನಾವನಿಬ್ರು ಹಳೆಬ್ರು, ಕೇಳ್ಕೊಳ್ಳಿ. ಒಂದು ಆರ್ಟಿಕಲ್ ಬಂದಿತ್ತು. ಏನು ಅಂತಂದ್ರೆ ಹೀಗೆ ಹಾಕೋದಂತೆ, ಇಂಥ ಹುಡುಗಿಗೆ ನಾನೊಂದು ಪ್ರೇಮ ಪತ್ರ ಬರೀಬೇಕು ಅಂತ. ಅದು ಫಸ್ಟ್ ಕ್ಲಾಸ್ ಆಗಿ ಒಳ್ಳೊಳ್ಳೆ ಸೆಂಟೆನ್ಸ್, ಒಳ್ಳೊಳ್ಳೆ ಪದಗಳ ಜೋಡಣೆ ಮಾಡಿ ಕೊಡ್ತದಂತೆ. ಇದನ್ನೆಲ್ಲ ಸೆಂಡ್ ಮಾಡ್ತಾರಂತೆ, ತಮ್ಮ ಪ್ರೇಮಿಗಳಿಗೆ ಸೆಂಡ್ ಮಾಡ್ತಾರೆ. ಆದರೆ ರಿವರ್ಸು ಜಾಸ್ತಿ ರಿಜೆಕ್ಷನ್ ಅಂತೆ. ಯಾಕೆ ಅಂದ್ರೆ ಇವನು ಇಷ್ಟು ಹೊಗಳ್ಬಿಟ್ಟವನಲ್ಲ, ನನ್ನ ಇದ್ರಲ್ಲಿ ಏನೋ ಐತಿ ಅಂತೇಳಿ ರಿಜೆಕ್ಟ್ ಮಾಡ್ತಾವ್ರಂತೆ. ಸಕ್ಸಸ್ ರೇಟ್ ಯಾವ್ದಪ್ಪ ಅಂತಂದ್ರೆ, ಕಾಗುಣಿತ ತಪ್ಪಾಗಿ ವ್ಯಾಕರಣಬದ್ಧವಾಗಿಲ್ದೇನೆ ಸೆಂಟೆನ್ಸ್ ಬರಿತಿದ್ರಲ್ಲ, ಅದ್ರಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇತ್ತಂತೆ. ನಾನು ಆರ್ಟಿಕಲ್ ಓದಿದ್ರಿ,
ಇವತ್ತು ಸ್ಮಾರ್ಟ್ ಬೋರ್ಡು ಅದು ಇದೆಲ್ಲ ತಂದಿಟ್ಕೊಂಡ್ರಲ್ಲ, ಇದಕ್ಕಿಂತ ನೀವು ಬರೆದು ಹೇಳ್ತಿರಲ್ಲ ಅದೇ ದೊಡ್ಡದು, ಅದೇ ಮೇನ್ ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಆದ್ರೆ ಏನ್ ಮಾಡೋದು, ಇವೆಲ್ಲ ಏನೇನೋ ಬಂದ್ಬಿಟ್ಟು ಎಲ್ಲ ಇಂದ್ರ ಚಂದ್ರನ್ ತೋರ್ಸಕ್ ಕುಂತವ್ರೆ. ಅದಕ್ಕೆ ಯಾವ ಮಕ್ಕಳು ಯಾರ ಕೈಲೂ ಇಲ್ಲ, ಅವ್ರ ಅಪ್ಪ ಅಮ್ಮನ ಕೈಲೂ ಇಲ್ಲ, ಮೇಷಗಳ ಕೈಲೂ ಇಲ್ಲ. ಕರೆಕ್ಟಾ? ಎಲ್ಲ ಮೊಬೈಲ್ ಕೈಲಿ ಹೊಂಟೋಗವೆ, ಸೋಷಿಯಲ್ ಮೀಡಿಯಾದ ಕೈಲವೆ. ಇವ್ರನ್ನ ಉಳಿಸೋ ಅಂತ ಜವಾಬ್ದಾರಿ ನಿಮ್ಮ ಮೇಲೆ ಅಲ್ಲ. ಆ ಮಕ್ಕಳ ಭವಿಷ್ಯ ಉಳಿಸ್ಬೇಕು ನಾವು. ಮಕ್ಕಳೇ ಈ ದೇಶದ ಭವಿಷ್ಯ. ಇಂಥ ಸಮಸ್ಯೆಗಳ ನಡುವೆ ನಾವು ಉಳಿಸ್ಬೇಕಲ್ಲ. ನಮಗೆ ಸಮಸ್ಯೆ ಅದೇ ಸರಿ, ಆದ್ರೂ ಉಳಿಸ್ಬೇಕಲ್ಲ. ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಹುಡುಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವ. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಿಮ್ಮ ಸಮಸ್ಯೆಗಳ ಬಗೆಹರಿಸಲು ಅತ್ಯಂತ ಪ್ರಾಮಾಣಿಕವಾದಂಥ ಕೆಲಸವನ್ನ ನಿಮ್ಮ ಜೊತೆ, ನಿಮ್ಮ ಸಂಘಟನೆ ಜೊತೆ ಸೇರಿ ಮಾಡ್ತೀವಿ. ನಿಮ್ಮ ಸಂಘಟನೆಗೆ ಬೆನ್ನೆಲುಬಾಗಿರ್ತೀವಿ. ಆಯ್ತಾ? ಈ ನಮ್ಮ ಇಲ್ಲಿ ರೋಶಿನಿ ಬಂದವ್ರು ನೋಡಿ, ಇವರು ನಮ್ಮ ಮಹಿಳಾ ನೌಕರ ಸಂಘದ ಅಧ್ಯಕ್ಷರು. ಕೇಳಿ ಅವ್ರಿಗೆ ನಾವು ಹೆಂಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ. ನಾವು ಹಿಂದೆ ಒಂದು ಮುಂದೆ ಒಂದು ಮಾಡಲ್ಲ, ಡೈರೆಕ್ಟ್. ಅರ್ಥ ಆಯ್ತಲ್ಲ? ಡೈರೆಕ್ಟ್. ನೀವು ಅದೇ ಥರ ಇರಬೇಕು. ನೆನಪಲ್ಲಿಟ್ಕೊಳ್ಳಿ, ಜಾತಿ, ಧರ್ಮ, ಜಿಲ್ಲೆ, ತಾಲೂಕು ಒಂದು ಹಂಚ್ಕೋಬೇಡಿ ಪದಾಧಿಕಾರಿ ಹುದ್ದೆನ. ಅರ್ಥ ಆಯ್ತೇನೋ? ಯಾವನಿಗೆ ತಾಕತ್ತದೆ, ಯಾವನಿಗೆ ಸಂಘಟನಾ ಚಾತುರ್ಯ ಇದೆ ಅಂತವ್ರು ಕಟ್ಟಿ. ಅರ್ಥ ಆಯ್ತಾ? ಯಾಕೆ ಅಂದ್ರೆ ಅದು ಬಲವಾಗಿದ್ರೆ ಇವ್ರಿಗೆ ಬೆಲೆ, ನಿಮಗೂ ಬೆಲೆ. ಅದಿಲ್ಲ ಅಂದ್ರೆ ಯಾರಿಗೂ ಇಲ್ಲ. ನೆನ್ನೆ ದಿನ ಚಂದ್ರಶೇಖರ್ ನುಗ್ಲಿ ಅವರು ಒಂದು 60-70 ಸಾವಿರ ಜನ ಮೇಲೆ ಸೇರಿದ್ರು ಸರ್. 60-70 ಸಾವಿರ ಜನ ಮೇಲೆ ಸೇರಿದ್ರು. ದೊಡ್ಡ ಮಟ್ಟದ ಪ್ರೋಗ್ರಾಮ್. ಅವರೆಲ್ಲ ಬೇಡಿಕೆಗಳು ಅಸ್ತು. ಅವ್ರ ಸಂಘಟನೆ ಶಕ್ತಿ. ಅದೇ ತರ ನೀವು ಆಗಬೇಕು. ಆಗ್ಲಿ ನಮ್ಮೆಲ್ಲರ ಬೆಂಬಲ ನಿಮಗಿರ್ತದೆ. ಥ್ಯಾಂಕ್ ಯು. ನಮಸ್ಕಾರ.